ನಿಧಿ, ಆಷಾಢ ಮುಗ್ದಿದ್ದು ಬೆಳಿಗ್ಗೆನೆ ಬಂದ್ಬಿಡ್ಬೇಕು, ಇಲ್ಲ ನಾನೇ ಬರ್ತೀನಿ ಕರ್ಕೊಂಡು ಹೋಗಕ್ಕೆ, ಸರಿನಾ? ನಿಮ್ಮಮ್ಮ ಬಿಡ್ದಿದ್ದಂಗೆ ಶಾಸ್ತ್ರ ಗೀಸ್ತ್ರ ಅದು ಇದು ಅಂತ ಹೇಳ್ಬಿಟ್ಟು ಸುಮ್ಮನೆ ತಲೆ ತಿಂದು ಕರ್ಕೊಂಡು ಹೋಗ್ತಾವ್ರೆ. ನಾನು ಈಗಲೇ ಹೇಳ್ತಾ ಇದ್ದೀನಿ, ಆಷಾಢ ಮುಗ್ದಿದ್ದು ನೆಕ್ಸ್ಟ್ ಡೇನೇ ನೀಟಾಗಿ ಬಂದ್ಬಿಡ್ಬೇಕು. ಅಯ್ಯೋ ಯಪ್ಪ, ಕಂಡಿದ್ದೀನಿ ತಗೊಳ್ಳಿ ಎಲ್ಲ ಗಂಡಸ್ನುವೆ. ಮೊದ್ಲು ಹಿಂಗೇನೇನಿಯ, ಆಮೇಕಿಂತ ಯಾವಾಗ ಹೋಯ್ತೀರಾ ಅಂತ ಹೇಳ್ಬಿಟ್ಟು ಹಿಂದಿದ್ದೇನೆ ಬತ್ತಿತ್ತೀರಾ. ಇವಾಗ ಅಷ್ಟೇನೇನಿಯ ನಿಮ್ಗೆ ಹಿಂಗೆ. ಕಂಡಿದ್ದೀನಿ ತಗೊಳ್ಳಿ. ಆದ್ರೂ ನೀವು ನಿಮ್ಮ ಎಂಟ್ರ ಮೇಲೆ ಇಟ್ಕೊಂಡಿರೋ ಪಿರುತಿ ನೋಡ್ಬಿಟ್ಟು ನಂಗೆ ಭಾಳ ಸಂತೋಷ ಆತೈತಿ. ನಿಮ್ಮ ಎಂಟ್ರನ್ನ ನಾವೇನು ಕರ್ಕೊಂಡೋಗಿ ಮನೆಗೆ ಹಂಗೆ ಪರ್ಮನೆಂಟಾಗಿ ಬಚ್ಚಿಕೊಳಕ್ಕಿಲ್ಲ, ಹಿಂಗೆ ಕಳಿಸ್ಕೊಟ್ಬಿಡ್ತೀವಿ ತಗೊಳ್ಳಿ. ಹಂಗಲ್ಲ, ಸುಮ್ಮನೆ ಹೇಳ್ದೆ ಅಷ್ಟೇನೆ, ಸುಮ್ಮನೆ ಬಂದ್ಬಿಡು ನಿಧಿ, ಸರಿನಾ? ಅಮ್ಮರು ಎಲ್ಗೋ ಹೊರಡ್ತಾವ್ರೆ ನೋಡು, ಕಾರ್ ಒಳಗಡೆ ಎಲ್ಲನೂ ಲಗೇಜ್ ಎಲ್ಲ ತುಂಬ್ಕೊಂಡಿದ್ಯಾ ತಾನೇ? ಡ್ರೈವರ್ಗೆ ಹೇಳಿದ್ದೀನಿ, ಆರಾಮಾಗಿ ಬಿಡ್ತಾರೆ, ಸರಿನಾ? ನಾನೇ ಬರ್ಬೋದಿತ್ತು, ಆದರೆ ನನಗೆ ಸ್ವಲ್ಪ ಕೆಲಸ ಐತಿ, ಆಫೀಸ್ ಕೆಲಸ, ಸರಿನಾ? ಅಯ್ಯೋ, ನಿಮ್ಮ ಕೆಲಸ ನನಗೆ ಅರ್ಥ ಆಗಲ್ವಾ? ನಾನು ಅರ್ಥ ಮಾಡ್ಕೊಳ್ದೇನೆ ಇದೀನ. ನೀವೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ, ನನಗೇನು ಬೇಜಾರಿಲ್ಲ ನೀವು ಬರ್ತಿಲ್ಲ ಅಂತೇಳಿ. ಹೆಂಗೋ ಅಮ್ಮ ಈ ಜಯಮ್ಮಕ್ಕ ಎಲ್ಲರೂ ಅವರೆಲ್ಲ ಆರಾಮಾಗಿ ಹೋಗ್ಬಿಟ್ಟು ಬರ್ತೀನಿ. ಸರಿ ಸರಿ ಆಯಿತು, ಹುಷಾರು, ಸರಿನಾ? ಹುಷಾರಾಗಿ ಹೋಗ್ಬಿಟ್ಟು ಹುಷಾರಾಗಿ ಬಾ. ದಿನ ಫೋನ್ ಮಾಡ್ತಾ ಇರು, ಸರಿನಾ? ಆಮೇಲೆ ನೆಟ್ವರ್ಕ್ ಇರಲ್ಲ, ಹಳ್ಳಿ ಅದು ಅದು ಇದು ಅಂತ ಅನ್ನಕ್ಕೆ ಹೋಗ್ಬೇಡ. ಬುಡಪ್ಪ, ಅಯ್ಯೋ ಮಾಡ್ತಾಳೆ, ಇಲ್ಲ ನೀನೇ ಒಂದು ನೆಟ್ವರ್ಕ್ ಹಾಕ್ಸ್ಬಿಡತ್ತಾಗೆ, ಊರಿಗೆಲ್ಲ ಸಹಾಯ ಏನಾದರೂ ಆಯ್ತದೆ. ಬೆಸ್ಟ್ ಐಡಿಯಾ ಅತ್ತೆ, ನೆಟ್ವರ್ಕ್ ಸಿಗಂಗೆ ಹಾಕಿಸ್ಕೊಡ್ತೀನಿ ಬಿಡಿ, ತಲೆನೇ ಕೆಡ್ಸ್ಕೊಬೇಡಿ. ಸರಿ ಆಯ್ತು, ಹೊರಡ್ತೀವಿ. ಹಾ ಸರಿ ಸರಿ, ಹುಷಾರು. ಅಮ್ಮ ಬನ್ನಿ ಹೊರಡೋಣ. ಅತ್ತೆ ಹುಷಾರು. ಸರಿ ಅಳಿ ಅಂದ್ರೆ ಆಯ್ತು. ನಮ್ಮ ಮನೆಗೆ ಒಂದು ವಾರ, ಇನ್ನೊಬ್ಬ ಇವ್ರ ಮನೆ, ಇನ್ನ ಸಾವುಕಾರ ಮನೆಗೆ ಒಂದು ವಾರ. ಪಾಪ ಇವಳಿಗೆ ಇನ್ನೇನಂತ ಪುರ್ಸೋದಿರಕ್ಕಿಲ್ಲ ಬಿಡು. ಅಲ್ಲಂತೂ ಉಷಾ ಬಿಡಕ್ಕಿಲ್ಲ ಇವಳನ್ನ, ಇಲ್ಲಿ ನಾನು ಬಿಡಕ್ಕಿಲ್ಲ, ಸೊರೋಯ್ತದೆ. ಅಲ್ಲಿ ಹೋದ್ರಂತೂ ಫುಟ್ಬಾಲೇನೇನೆ. ಹಾ ಆದ್ರೂ ಪ್ರೆಗ್ನೆಂಟ್ ಅಲ್ವಾ, ಹೊತ್ತಿಗೆ ನೋಡಿ ಜಾಸ್ತಿ ದಿನ ಹೋಗ್ಬಿಟ್ಟೈತೆ. ಬರ್ರಿ ಹೋಗೋಣ. ಅತ್ತೆ ಅತ್ತೆ ಅತ್ತೆ, ಏನಮ್ಮ ಅಜ್ಜಿ ತಿರುಗಿ ಬಂದ್ಬಿಟ್ಟೈತೆ ನಮ್ಮ ಮನೆಗೆ? ಹೋಗೋದು ತಡ ಇಲ್ಲ, ಬರೋದು ತಡ ಇಲ್ಲ. ಯಪ್ಪ ಯಪ್ಪ ಯಪ್ಪ, ನಿಮ್ಮ ಅಜ್ಜಿ ಕತೆ ಕೇಳಿಸ್ಕ. ಒಂದೊಂದ್ಸಲಿಗೆ ಒಂದೊಂಥರ ಆಡ್ತಾಳೆ, ಹೆಂಗ್ ಸಿಕ್ಕ್ರ ಹಂಗೇನೇನಿಯ. ಅವಳ ಸಂತೆಗೆ ಹೋಗ್ಬಿಟ್ಟು ಅಷ್ಟೇ ಏನಿಯ ಕತೆ. ಬಂದೈತಿ, ಇಲ್ಲೇ ಐತೆ. ಓ ಮಗಳೇ, ಬಂದ? ಚೆನ್ನಾಗಿದ್ದೀನವ? ಓಪ್ಪ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಓ ಮಗಳೇ, ಸಂದಕಿದ್ದೀನಿ. ಎಲ್ಲಿ ನಿಮ್ಮಮ್ಮ ಕಾಣ್ತಾನೆ ಇಲ್ವಲ್ಲ? ಇಷ್ಟೊತ್ತಿಗಾಗ್ಲೇ ನೀ ಪೊದ್ದಿ 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 ಅಂತ ಹೇಳ್ಬಿಟ್ಟು ಬಾಯ್ ಬಡ್ಕೋಬೇಕಿತ್ತೆ. ಹೋಗು, ನಿನ್ ಮಗನ ಮನೆಗೆ ಹೋಗ್ಬಿಟ್ಟು ಸೆಟ್ಲ್ ಆಗೈತಿ ತಿರ್ಗಾ. ಹೋಗತ್ತ. ಏನ್ ನಿಮ್ಮ ಅಮ್ಮ ಒಂದ್ ಕಡೆ ಏನ್ ಇರಂಗೇನೇ ಇಲ್ಲ, ಆ ಕಡೆ ಈ ಕಡೆ ಅಂತ ಹೇಳ್ಬಿಟ್ಟು ಒಂದ್ 2 ದಿನ ನಮ್ಮ ಮನೆ ಇದ್ದೀವಿ, ನಮ್ಮ ಮನೆಗೆ ಒಂದ್ 2 ದಿನ ಸುಮಾ ಮನೆಗೆ, ಒಂದ್ 2 ದಿನ ಅಮ್ಮನ ಮೊಮ್ಮಗನ ಮನೆಗೆ. ಹಬ್ಬಬ್ಬ, ನಿಮ್ಮ ಅಮ್ಮನಷ್ಟು ಸುಖ ಪುರುಷಿ ಯಾರು ಇಲ್ಲ ಬಿಡಿ. ಏನೋ ಮಾಡ್ಕೊಂಡ್ಲಿ ಬಿಡು, ನಾವಂತೂ ಹಂಗೆ ಓಡಾಡಕ್ಕಾಗಲ್ಲ. ನಮ್ಮ ಅಮ್ಮನ ನಾವು ದೃಶ್ಯವಂತಿ ತಗಂಗೆ ಓಡಾಡ್ಲತ್ತವಿ, ಆ ಕಡೆ ಈ ಕಡೆ ಅಂತ ಹೇಳ್ಬಿಟ್ಟು ಚಂದ ಓಡಾಡ್ಕೊಂಡು ಐತೆಲ್ಲ ಬುಟ್ಟಾಕ್. ನೋಡು, ಮಗಳು ಬಂದವಳೆ ಸ್ಪೆಷಲ್ ಇನ್ನ ಇಳಿಸ್ತಿರ್ಬೇಕು ದಿನಾನುವೆ. ಇನ್ಸದೇನೆ ಕೆಲಸ. ಸರಿ ಸರಿ, ಏನಿರ್ಬೇಕು ಹೇಳು. ಸಾಮಾನ್ಯ ಬೇಕಾದ್ರೆ ಫೋನ್ ಹಾಕು, ನಾನು ಅಲ್ದ ಕಡೆ ಹೋಯ್ತೀನಿ. ಸರಿ ರೀ ಆಯ್ತು. ಮಗಳೇ ಬಾ, ಇನ್ನೇನು ನಿನ್ ಲಗೇಜ್ ಎಲ್ಲ ರೂಮಾಗಿ ಇಕ್ಕಿದ್ದಾಯ್ತು. ಇನ್ನು ಯಾರು ಇರ್ತಾರೆ ಮನೆಯಾಗೆ ಬಿಕೋ ಅನ್ನಿಸ್ತಿರ್ತದೆ. ನೋಡು, ನಿಮ್ಮ ಅಜ್ಜಿನೂ ಆಗ್ಲೇ ಹೋಗ್ಬಿಟ್ಟು ಮೊಮ್ಮಗನ ಮನೆಗೆ ಸೆಟ್ಲ್ ಆಗೈತಂತೆ. ಏನ್ ವಿಷಯ ಏನಾಗೈತೆ ಏನೂ ಗೊತ್ತಿಲ್ಲ. ಸರಿ ಸರಿ ಬಾ, ಫ್ರೆಶ್ ಆಗಿ ಬಾ. ಅಮ್ಮ ಅದು ನಾನು ಹೋಗ್ಬಿಟ್ಟು ಹೊತ್ತಿಗೆನ ಮಾತಾಡ್ಸ್ಕೊಂಡ್ಬಿಟ್ಟು ಹೊತ್ತಿಗೆನ ಮಾತಾಡ್ಸ್ಕೊಂಡ್ಬಿಟ್ಟು ಬರ್ತೀನಿ. ಪ್ರೆಗ್ನೆಂಟ್ ಅಲ್ವಾ ಪಾಪ, ಏನು ಮಾಡ್ತಿರ್ತಾರೋ ಏನೋ. ಮಾತಾಡ್ಸ್ಕೊಂಡು ಬರ್ತೀನಿ, ಸರಿನಾ? ಅಲ್ಲಿ ಹಂಗೆ ಅಮ್ಮನ್ನೆಲ್ಲ ಮಾತಾಡ್ಸ್ಕೋಬೇಕಲ್ವಾ, ಮಾತಾಡಿಸ್ತೀನಿ. ಹೋ ಕಣವ, ಹೋಗ್ಬಿಡ್ ಬಾ. ಅಷ್ಟ ನಾನು ಏನಾರ ತಿನ್ನಕ್ ನಿನ್ಗೆ ಅಂತ ರೆಡಿ ಮಾಡ್ತಿರ್ತೀನಿ. ಆರಾಮಾಗಿ ಹೋಗ್ಬಿಟ್ಟು ಆರಾಮಾಗಿ ಬಾ, ಸರಿನಾ? ನಾನಂತೂ ಅವಾಗಿಂದ ನಿನ್ ಜೊತೆನೇ ಇದ್ದೀನಲ್ಲ, ವಾರದ ದಿನದಿಂದ ಏನು ಅನ್ಸಕ್ಕಿಲ್ಲ ನನಗೆ. ಪಾಪ ನೀನು ಅವ್ರು ನೋಡಿರಲ್ಲ, ನೀನ ಬರೀ ಫೋನ್ ಮೇಲೆ ಫೋನ್ ಮಾಡ್ತಿದ್ರಲ್ಲ. ಹೋಗ್ಬಿಟ್ ಬಾ, ಅಡ್ಗಿಗೆನ ರೆಡಿ ಮಾಡ್ಕೊತೀನಿ ನಾನು. ಅಮ್ಮ ಜಾಸ್ತಿ ಅದು ಇದು ಅಂತ ಹೇಳ್ಬಿಟ್ಟು ಏನು ಮಾಡಕ್ ಹೋಗ್ಬೇಡ ಕಣಮ್ಮ ನೀನು, ಸರಿನಾ? ಸುಮ್ಮನೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಅನ್ಬೇಡ ನೀನು. ಇಲ್ಲಿ ಹೇಳಮ್ಮಿ, ಮಾಮೂಲಿ ಊಟನೇ ಮಾಡ್ತೀನಿ. ನಿಮ್ಮನೆ ಮಾಡ್ದಂಗೆ ಮಾಡಕ್ಕಾಯ್ತದೆ ಅಪ್ಪ? ಓಹೋ, ನಿಮ್ಮನೆಗೆ ಅಪ್ಪ ರಾಸಿ ಮಾಡಿಕ್ತಿರಲ್ಲ. ಸರಿ ತಗ, ಹೋಗಿ ನಾ ಅಡುಗೆ ಮನೆ ನೋಡ್ಕೊತೀನಿ. ಓಡಾಡ್ಕೊಂಬಿಟ್ಟು ಬಾ ಹೋಗು. ಹಾ ಸರಿ. ಇವಳಿಗೆ ಏನು ಇಷ್ಟ ಅದನ್ನೇ ಮಾಡಾಕ್ಬೇಕಪ್ಪ. ಇನ್ನು ನಮ್ಗೆ ಇಷ್ಟಪಟ್ಟಿದ್ ಬಿಡು, ಯಾವಾಗೂ ಮಾಡ್ಕೊಂಡು ತಿನ್ಬೋದು. ಈ ಆಸಡ ಬಿಟ್ರೆ ಮುಂದಿನ ಆಸಡಕ್ಕೆ ಬತ್ತಾಳ ಏನೋ ಬಸ್ರು ಗಿಸ್ರು ಆಗಿ ಬಾಣಂತನಕ್ಕೆ ಬಂದ್ರೆ ಬತ್ತಾಳ ಅಷ್ಟೇ. ಇನ್ನು ಅಷ್ಟು ಬಿಟ್ರೆ ಇನ್ನ ಅವಳಿ ಅಂದ್ರು 3 ದಿನನೂ ಇರ್ಸಕ್ಕಿಲ್ಲ ಎಲ್ಲನೂ. ಅಯ್ಯೋ ಬಂದ್ಬಿಡು ಅಂತಿರ್ತಾರೆ. ಅಕ್ಕ ಏನ್ ತಗೊಬಿಟ್ಟು ಬರ್ಲಕ್ಕ? ಹಾಲು ತಗೊಬಿಟ್ಟು ಬರ್ಲಾ? ಬಾದಾಮಿ ಹಾಲು ತಗೊಬಿಟ್ಟು ಬರ್ಲಾ? ಅಬ್ಬಾ ದೇವ್ರೆ, ನನಗೆ ಒಂದು ಅರ್ಥ ಆಗ್ತಿಲ್ಲ. ನೀನು ನಮ್ಮ ಮನೆಗೆ ಬಂದು ಕೆಲಸ ಮಾಡೋದ್ರಿಂದ ನಿನ್ಗೆ ಲಾಭ ಸಿಗುತ್ತೆ? ಸುಮ್ಮನೆ ಬಂದು ಯಾಕೆ ಇಲ್ಲಿ ತಲೆ ತಿನ್ಕೊಂಡು ಕೆಲಸ ಮಾಡ್ಕೊಂಡು ಅಕ್ಕ ಅಂತ ನಿಂದೆ ತಿರುಗ್ತಾ ಇದೆಯಲ್ಲ. ನೋಡು, ಸುಮ್ಮನೆ ಇಲ್ಲಿಂದ ಹೋಗ್ಬಿಡು. ಸುಮ್ಮನೆ ನನಗೂ ನಿಮ್ಮ ಫ್ಯಾಮಿಲಿಗೂ ಸೆಟ್ ಆಗಲ್ಲ. ಇಲ್ಲಿಂದ ಹೋಗು. ಇದೇನಕ್ಕ ಇಂಥ ಮಾತಾಡ್ತೀರಾ? ನಿಮ್ಮ ಮನೆ ಕೆಲಸ ಎಲ್ಲನೂ ಮಾಡ್ತಾ ಇದ್ದೀನಿ ನಾನು, ನೀವು ಹೇಳಿದ್ದೆಲ್ಲ ಮಾಡ್ತಾ ಇದ್ದೀನಿ. ಆದ್ರೂ ನಿಮ್ಗೆ ನನ್ನ ಮೇಲೆ ನಂಬಿಕೆ ಇಲ್ಲ, ನನ್ನ ಮೇಲೆ ಪ್ರೀತಿ ಇಲ್ವೇನಕ್ಕ ನಿಮಗೆ? ಇನ್ನು ಏನೇನು ಮಾಡ್ಬೇಕು ಹೇಳಕ್ಕ? ಅಯ್ಯೋ ಏನೇನು ಬೇಕೋ ಎಲ್ಲನೂ ಮಾಡ್ತೀನಿ. ಹೇಳ್ರಿ, ಹಾಲು ಕಾಯಿಸ್ಕೊಬರ್ಲಾ? ಟೀ ಕಾಫಿ ಏನಾದರೂ ಬೇಕಾ? ಹೇಳಿ ಅಕ್ಕ, ನೀವೇನು ಬೇಜಾರು ಮಾಡ್ಕೊಂಡು ಸಂಕೋಚ ಪಟ್ಕೋಬೇಡಿ ನೀವು. ಹೇಳಿ ಅಕ್ಕ. ಹಬ್ಬ, ನೀನು ತಲೆ ತಿನ್ಬೇಡ್ವೆ ನನಗೆ. ಸುಮ್ಮನೆ ತಲೆ ತಿರ್ತಿರ್ತೀಯ ಯಾವಾಗೂ. ಏನಾದರೂ ಒಂದು ತಲೆ ತಿನ್ನೋದೇನೇ ಕೆಲಸ ನಿನ್ಗಂತೂ. ನೋಡು, ಸುಮ್ಮನೆ ನನಗೆ ಮೈಯೆಲ್ಲ ಉರ್ಸ್ಬೇಡ ನೀನು. ಹೋಗಿ ಅದು ಏನು ಕೆಲಸ ಆಯ್ತು ಅದನ್ನು ಮಾಡ್ಕೊ ಹೋಗು.
ಇಲ್ಲ ನಿಮ್ಮ ಮನೆಗೆ ಹೋಗಕ್ಕೆ ನಿನ್ಗೆ ಏನು ಕೊಡಬೇಕು? ಹಾಂ, ಇಲ್ಲಿ ನಿಂತ್ಕೊಂಡು 10 ರೂಪಾಯಿದೇನು ಲಾಭ ಇಲ್ಲ ನಿನಗೆ. ಸುಮ್ಮನೆ ಇಲ್ಲಿಂದ ಹೋಗೋದು ಕಲ್ತ್ಕ. ಇಲ್ಲಿ ಬಂದು ನೀನು ಏನು ನೈಸ್ ಮಾಡಿದ್ರು ನನ್ನ ಮುಂದೆ ಏನೂ ನಡೆಯಲ್ಲ. ನಮ್ಮ ಅತ್ತೆ ಮಾವನ ಬೀಳಿಸ್ಬೋದು, ನನ್ನನ್ನು ಬೀಳ್ಸೋಕ್ಕಾಗಲ್ಲ. ಹಬ್ಬ, ಅದು ಯಾವ ಉದ್ದೇಶದಿಂದ ಬಂದಿದೆಯೋ ಏನೋ ನನಗಂತೂ ಗೊತ್ತಿಲ್ಲ. ಆದರೆ ಬಂದು ಸುಮ್ಮನೆ ತಲೆ ತಿನ್ನೋದು ಮಾತ್ರ ಕಲ್ತಿದೀಯಾ. ಅತ್ಗೆ ಏನಿದಿ? ಅತ್ಗೆ ಚೆನ್ನಾಗಿದ್ದೀರಾ? ಆಷಾಢ ಇನ್ನೇನು ಮುಗಿತಾ ಬಂತು, ಈಗ ಬಂದಿದೆಯಲ್ಲ ನಿಧಿ. ಹಾಂ, ಇಷ್ಟು ದಿನ ಬೇಕಾಗಿತ್ತ ನಿನ್ಗೆ ಅಲ್ಲಿರೋಕ್ಕೆ? ಫೋನ್ ಮಾಡಿದ್ರು ರಿಸೀವ್ ಮಾಡಲ್ಲ, ಯಾವಾಗ ನೋಡ್ರು ಬಿಸಿ 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 ಅಂತ ಕಟ್ ಮಾಡ್ತಾ ಇರ್ತೀಯ. ಇದೆಲ್ಲ ನೋಡು, ನನಗಂತೂ ನೋಡಿ ಏನೋ ಬಿಡಮ್ಮ ಸಾವುಕಾರ ಮನೆಗೆ ಹೋಗ್ಬಿಟ್ಲಲ್ಲ, ನಮ್ಮನ್ನೆಲ್ಲ ಮರ್ತ್ಬಿಟ್ಲು ಅಂತ ಅನ್ಕೊಂಡೆ. ಇದು ಯಾಕತ್ಗೆ ಹಿಂಗೆಲ್ಲ ಮಾತಾಡ್ತೀರಾ ನೀವು? ಇನ್ನೂ ಬಂದು ಈಗ 10 ನಿಮಿಷನೂ ಆಗಿಲ್ಲ, ನೀವು ನೋಡಬೇಕು ಅಂತ ಓಡೋಡಿ ಬಂದೆ ನಾನು. ಹಾಂ ಹಾಂ, ಗೊತ್ತಾಯ್ತು, ನೀನು ಹೇಳಿದ್ದಲ್ಲ ಆದರೆ ನಾಳೆ ಬರ್ತೀನಿ ಅಂತ ಹೇಳಿ. ನಾನು ಸುಮ್ಮನೆ ಕಾಗೆ ಆರಿಸ್ತೀನಿ, ನೀನು ಬರಲ್ಲ ಅಂತ ಅನ್ಕೊಂಡಿದ್ದೆ. ಸದ್ಯ ಹೆಂಗೋ ಈಗಾದ್ರೂ ಬಂದಲ್ಲ. ಅದೇ ಹೆಂಗೆ ಕಳ್ಸೋದ್ನೋ ಕಣಮ್ಮ ನಿನ್ನ ಗಂಡ ಆಕಾಶ್. ನಾನಂತದ್ದು ಎಷ್ಟು ಸಲ ಫೋನ್ ಮಾಡಿ ಹೇಳಿದ್ನು, ಅಲ್ಲ ಕಣೋ ಕಳಿಸೋ ಕಳಿಸೋ ಅಂದರೆ ಅಯ್ಯೋ ಇರಿ ಇರಿ ಕಳಿಸ್ತೀನಿ 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 ಅಂತ ಹೇಳಿ ಇಷ್ಟು ಲೇಟ್ ಮಾಡಿಬಿಟ್ಟ. ಎಷ್ಟು ಹೇಳಿದ್ರು ಅಷ್ಟೇ, ಕೊನೆಗೂ ಬಂದಲ್ಲ. ಬಾ, ನಿನ್ನ ಹತ್ರ ಕುತ್ಕೊಂಡು ಮಾತಾಡೋದಂತೂ ತುಂಬ ಜಾಸ್ತಿ ಐತೆ. ಅಕ್ಕ, ಈಗಾದ್ರೂ ಹಾಲು ಕಾಯಿಸ್ಕೊಂಡು ಬರಲಾ, ಇಲ್ಲ ಕಾಫಿ ಮಾಡ್ಕೊಂಡು ಬರಲಾ? ಓ, ಇವಳು ಯಾಕಿಲ್ಲ ಅವಳೆ? ಅದೇ ನನಗೂ ಕ್ವಶನ್ ಮಾರ್ಕು, ಯಾಕವಳೋ ಏನೋ ಗೊತ್ತಿಲ್ಲ. ಅಂತೂ ವಾರದಿಂದ ನಮ್ಮನೆಗೆ ಟಿಕಾಣಿ ಉಡ್ಬಿಟ್ಟವಳೆ. ಮಾತಿ ಮುಂಚೆ ಅದು ಮಾಡ್ಲಾ, ಇದು ಮಾಡ್ಲಾ, ಆ ಕೆಲಸ ಮಾಡ್ಲಾ, ಈ ಕೆಲಸ ಮಾಡ್ಲಾ, ಏನು ಮಾಡಲಿ ಏನು ಬಿಡ್ಲಿ, ಬರೀ ಇದೇನೇನೆ. ಅಯ್ಯೋ ಬಿಡು, ಸುಮ್ಮನೆ ಯಾಕೆ. ಸರಿ, ಅದೇನು ಮಾಡ್ಕೊಬರ್ಬೇಕು ಅಂತ ಅನ್ಕೊಂಡಿದ್ಯೋ ಅದನ್ನು ಮಾಡ್ಕೊಂಡ್ಬಿಟ್ಟು ಬಾ ಹೋಗಿ ಸುಮ್ಮನೆ. ನನಗೆ ಈ ಮನೆಗಿರೋದು ಅಂದರೆ ತುಂಬ ಇಷ್ಟ. ಈ ಮನೆಗಿರೋದು ಅಂತಂದರೆ ಅದಕ್ಕೇನೆ ಈ ಥರ ಬಂದಿರೋದು ನಾನು, ಗೊತ್ತಾ? ನನಗೆ ಇಲ್ಲೆಲ್ಲನೂ ಇವ್ರ ಮನೆಯವರು, ಇವ್ರ ಮನೆತನ, ಇವ್ರ ಫ್ರೆಂಡ್ಸು, ಫ್ಯಾಮಿಲಿನ ತುಂಬ ಅಂದರೆ ತುಂಬ ಇಷ್ಟ ನನಗೆ. ಅದಕ್ಕೇ ನಾನು ಈ ಥರ ಬೇಕು ಅಂತ ಹೇಳಿ ಇಲ್ಲೇ ಬಂದು ಸೆಟ್ಲ್ ಆಗಿಬಿಟ್ರದು. ನಂಗೆ ಆ ಅತ್ತೆ ಅಂದರೆ ಇಷ್ಟ ಇಲ್ಲ, ನಂಗೆ ಈ ಅತ್ತೆ ಅಂದರೆ ತುಂಬ ಇಷ್ಟ. ಅದಕ್ಕೆ ನೋಡಿ ನನ್ನ ಕೈ ರುಚಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನೇ ಮಾಡಿ ತೋರಿಸ್ತೀನಿ. ಈ ಕಾಫಿ ಮಾಡ್ಕೊಬಿಟ್ಟು ಬರ್ತೀನಿ ರೀ. ಸರಿ ಆಯಿತು. ಇವಳ ಕತೆ ಗೊತ್ತಾಯ್ತಾ? ಬರೀ ಈಗ ಹಿಂಗೆ ತಲೆ ತಿನ್ನೋದೆ. ಅದೇನಕ್ಕೆ ಬಂದವಳೆ ಅಂತ ಉದ್ದೇಶ ಮಾತ್ರ ಸರಿಯಾಗಿ ಗೊತ್ತಿಲ್ಲ. ಆದರೂ ಬಂದು ಸುಮ್ಮನೆ ತಲೆ ತಿಂದು 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 ಸುಮ್ಮನೆ ತಿಂತಾನೆ ಅವಳೆ ತಲೆನಂತೂ. ಅಪ್ಪ, ಏನಾದರೂ ಮಾಡ್ಕೊಳ್ಳಿ ಬಿಡು. ಮತ್ತೆ ನಿನ್ನ ಜೀವನ ಹೆಂಗೈತೆ? ಚೆನ್ನಾಗೈತೆ ತಾನೇ? ಏನೂ ತೊಂದರೆ ಇಲ್ಲ ತಾನೇ? ಏನಾರ ತೊಂದರೆ ಇದ್ದರೆ ಹೇಳು, ಪರವಾಗಿಲ್ಲ, ನನಗೆ ಗೊತ್ತು. ಆ ಮನೆಯಲ್ಲಿ ನಿಮ್ಮ ಅತ್ತೆ ಹಾಗೇನೆ ನಾದ್ನಿ ಇಬ್ರು ಏನಂತ ಒಳ್ಳೆ ಮನುಷ್ಯರು ಅಂತ ನಾನಂತೂ ಏನು ಹೇಳ್ತಾ ಇಲ್ಲ. ಅವರು ಸರಿನೂ ಇಲ್ಲ, ಅದು ನನಗೆ ಗೊತ್ತಿತ್ತು, ಮೊದಲಿಂದನೂ ನನಗೆ ಗೊತ್ತಿತ್ತು. ನಿನಗೆ ಮೊದಲೇ ಹೇಳಿದ್ನಲ್ಲ. ಅದು ಬಿಟ್ಟರೆ ಇನ್ನು ನಿನಗೆ ಇವ್ರ ಕಡೆಯಿಂದ ಏನೂ ತೊಂದರೆ ಇಲ್ಲ ತಾನೇ? ನಿನ್ನ ಗಂಡ ಇರ್ಬೋದು, ಇಲ್ಲಾಂದರೆ ನಿಮ್ಮ ಮಾವನ ಕಡೆಯಿಂದನೋ ಏನಾದರೂ ತೊಂದರೆ ಇದ್ದರೆ ಹೇಳು. ಯಾಕಂದರೆ ನಾನು ಇಷ್ಟಪಟ್ಟು ಮದುವೆ ಮಾಡ್ತಿರೋದಲ್ವ. ಏನಾದರೂ ತೊಂದರೆ ಇದ್ದರೆ ಹಾಗೆ ನಾನು ಎಲ್ಲನೂ ಸಾಲೋ ಎಲ್ಲ ಮಾಡಿಬಿಡ್ತೀನಿ. ಆ ಥರ ಏನೂ ಇಲ್ಲ ಅದಕ್ಕೆ, ಆ ಥರದ್ದೇನೂ ಇಲ್ಲ. ಎಲ್ಲ ಓಕೆ, ಚೆನ್ನಾಗಿದ್ದೀನಿ. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ನಾನಂತೂ ತುಂಬ ಅಂದರೆ ತುಂಬ ಖುಷಿಯಾಗಿದ್ದೀನಿ ಅಲ್ಲಿ. ನೀವು ಅಷ್ಟೇ, ಆದಷ್ಟು ಬೇಗ ಹಳಿಯನೋ ಸೊಸೆನೋ ಬೇಗ ಬಂದುಬಿಟ್ರೆ ನೋಡ್ಕೊಂಡು ಇನ್ನೂ ಖುಷಿಯಾಗೋಗ್ಬಿಡ್ತೀನಿ ಅಂತ ಅನ್ನಿಸ್ತೈತೆ. ಹಾಂ ಹಾಂ, ನಿನಗೂ ಆದಷ್ಟು ಬೇಗ ಬರಲಿ. ಸರಿ ಬಾ, ಒಳಗಡೆ ಹೋಗೋಣ. ನಾನು ನೋಡು ಈಚೆ ಕಡೆನೇ ಕೂರಿಸ್ಕೊಂಡು ಮಾತಾಡ್ತಾ ಇದ್ದೀನಿ. ಅಮ್ಮ ಒಳಗಡೆನೇ ಅವರಾ? ಇಲ್ಲ ಅತ್ತೆ ಎಲ್ಲ ಹೊರಗಡೆ ಹೋಗೋರೆ. ಇನ್ನೇನು ಬರ್ತಾರೆ ಅಂತ ಅನ್ನಿಸ್ತದೆ. ನೀನು ಬರ್ತೀಯ ಅಂತ ನಾನು ಅವ್ರಿಗೆ ಹೇಳಲೇ ಇಲ್ಲ, ಯಾಕಂದರೆ ನೀನು ಬರ್ತೀಯೋ ಬರಲ್ಲೋ ಗೊತ್ತಿರಲ್ಲ ಅಲ್ವಾ. ಸುಮ್ಮನೆ ಅತ್ತೆ ಎಲ್ಲ ಮನೆಯೆಲ್ಲ ಹಬ್ಬದ ಥರ ಮಾಡಿಬಿಡ್ತೈತೆ ಅಂತ ನಾನೇ ಹೇಳಿರಲಿಲ್ಲ. ಒಳ್ಳೆ ಕೆಲಸ ಮಾಡಿದ್ಯಾ ಬಿಡು.